ದುರ್ಗಾ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬಾಸು. ದುರ್ಗಾ, ನಿನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಾ ಇದೆ. ಏನಾಯ್ತು? ಅದು ಬಾಸು, ನಾನು ಪೂಜಾರಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ. ಅವರು ಆತ್ಮಗಳಿಗೆ ಶ್ರಾದ್ದ ಮಾಡಿಲ್ದೇ ಇರೋ ಬಗ್ಗೆ ಹೇಳ್ತಾ ಇದ್ರು. ಆತ್ಮಗಳಿಗೆ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಅವ ಪ್ರೇತಾತ್ಮಗಳಾಗಿ ಬದಲಾಗ್ತಾವಂತೆ. ಅವಾಗ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾವಂತೆ. ಅವಕ್ಕೆ ಸರಿ ಯಾವುದು ತಪ್ಪು ಯಾವುದು ಒಂದು ಗೊತ್ತಾಗಲ್ವಂತೆ. ಅದು ಕುಟುಂಬಕ್ಕೆ ಕೂಡ ಅಪಾಯಕಾರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇದಕ್ಕೆ ನೀನು ಟೆನ್ಷನ್ ಮಾಡ್ಕೊಂಡಿರೋದು? ನೋಡು ದುರ್ಗಾ, ಈ ಪ್ರೇತ ಆತ್ಮ ಇದೆಲ್ಲ ಬರೀ ನಂಬಿಕೆ ಅಷ್ಟೇ. ನೋಡು, ನೀನೇನು ಭಯ ಪಡಬೇಡ, ಏನೂ ಆಗಲ್ಲ. ಸತ್ತು ಇದು ಕೇವಲ ನಂಬಿಕೆ ಅಲ್ಲ ಬಾಸು, ನನ್ನ ಕಣ್ಣರೇ ನೋಡ್ತಿರೋದು. ದುರ್ಗಾ ತಗೋ. ಒಂಥರ ವಿಚಿತ್ರ ದುರ್ಗಾ, ದೇವ್ರನ್ನ ನಂಬಲ್ಲ, ದೇವಸ್ಥಾನ ಒಳಗೆ ಬರಲ್ಲ ಅಂತ ಹೇಳ್ತೀಯ. ಇವಾಗ ಯಾರೋ ಒಬ್ರು ಭೂತ ಪ್ರೇತ ಅಂತ ಅದ್ರ ಬಗ್ಗೆ ಹೇಳಿದ್ರು ಅಂತ ಚೆನ್ನಾಗಿ ನಂಬಿಟ್ಟಿದ್ಯಾ. ಅಲ್ಲ, ನಿನ್ನ ಲಾಜಿಕೇ ನಂಗೆ ಅರ್ಥ ಆಗಲ್ಲ. ದುರ್ಗಾ, ಮತ್ತೇನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬಾಸು. ಸರಿ ನಡಿ. ಪ್ರಪಂಚದಲ್ಲಿ ಆತ್ಮಗಳು ಇರೋದು ನಿಜ. ಹಾಗಿದ್ಮೇಲೆ ಪೂಜಾರಿ ಹೇಳ್ತಿರೋ ಮಾತು ಕೂಡ ನಿಜನೇ ಆಗಿರುತ್ತೆ. ಅಂಬಿಕಾ ಅವ್ರಿಗೆ ಸರಿಯಾದ ಸಮಯಕ್ಕೆ ಮುಕ್ತಿ ಸಿಗದೆ ಹೋದ್ರೆ ಅವ್ರು ಇಡೀ ಕುಟುಂಬಕ್ಕೆ ಕಂಟಕ ಆಗ್ತಾರ. ಇದನ್ನ ನಾನು ಅಂಬಿಕಾ ಅವ್ರಿಗೆ ಹೇಗೆ ಹೇಳಲಿ?